ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ನನ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಂತ ಆಯ್ಕೆ ಮಾಡಿದ್ದಾರೆ ಈ ಹಿಂದೆ 2.5 ವರ್ಷದಿಂದ. ಆದ್ರೆ ಈಗ ಮಾತಾಗಿದೆ, ಹಣೆ ಪ್ರಮಾಣ ಆಗಿದೆ, ವಚನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಇನ್ ಕೇಳಿ ಬರ್ತಾ ಇದೆ. ಆ ಕನ್ಫ್ಯೂಷನ್ ಅಲ್ಲಿ ಅವರು ಕೇಳಿರ್ತಾರೆ ಅಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಾಗ, ಏನಣ್ಣ ಇದು, ಏನ್ ಮಾತು ಕೊಟ್ಟಿದ್ರಾ, ಹಾಗಾದ್ರೆ ಬದಲಾವಣೆ ಆಗುತ್ತಾ ಅಂತ ಏನೋ ಕೇಳಿರ್ತಾರೆ. ಅದಕ್ಕೆ ತುಂಬಾ ಇನ್ ಜನರಲ್ ಸ್ಟೇಟ್ಮೆಂಟ್ ಇದ್ದಂಗಿದೆ, ತುಂಬಾ ಪರ್ಟಿಕ್ಯುಲರ್ ಆಗಿದ್ದಂಗಿಲ್ಲ. ಇದು ತುಂಬಾ ಇನ್ ಜನರಲ್ ಆಗಿ ಅವರು ಲೋಕಾರೂಢಿಯಾಗಿ ಹೇಳಿದ್ದಾರೆ. ರಾಜಕೀಯ ಯಾರಪ್ಪನ ಮನೆ ಆಸ್ತಿ ಅಲ್ಲ, ಮತ್ತು ಏನಾಗುತ್ತೋ ನೋಡೋಣ ಅಂತ ಲೋಕಾರೂಢಿಯಾಗಿ ಹೇಳಿದ್ದಾರೆ. ರಾಜಕೀಯ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ರಾಜಕೀಯ ಯಾರ ಮನೆ ಸ್ವತ್ತು ಅಲ್ಲ ಅದು. ಸೊ ಹೀಗಾಗಿ ಯಾರು ಬೇಕಾದ್ರೂ ಈ ದೇಶದಲ್ಲಿ ಒಬ್ಬ ಚಾಯ್ವಾಲ ಒಬ್ಬ ಪ್ರಧಾನಿ ಆಗಬಹುದು ಅನ್ನೋದಾದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬಹುದು. ನಿಮಗೆ ಶಾಸಕರ ಬೆಂಬಲ ಇರಬೇಕಷ್ಟೇ. ಹೀಗಾಗಿ ಯಾರಪ್ಪನ ಮನೆ ಆಸ್ತಿ ಅಲ್ಲ